ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಒಂದು ಸ್ವೀಟನ್ನು ತಯಾರಿಸುವಂತಹ ವಿಧಾನ. ಈ ರೀತಿ 1 ಕಪ್ ತೆಂಗಿನಕಾಯಿಯಿಂದ ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ. ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಹಸಿ ತೆಂಗಿನಕಾಯಿ ತುರಿ. ಸೊ ಒಣ ಕಾಯಿ ತುರಿ ಅಲ್ಲ ಇದು, ಅಥವಾ ಒಣ ಕೊಬ್ಬರಿ ತುರಿನೂ ಅಲ್ಲ, ಹಸಿ ತೆಂಗಿನಕಾಯಿ ತುರಿನ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಸೊ ಈ ಒಂದು ಕಪ್ ತೆಂಗಿನಕಾಯಿಯನ್ನು ನಾವು ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಈ ಒಂದು ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕು. ನೋಡಿ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಯಾಕೆಂದರೆ ಒಂದೇ ಸಲ ಜಾಸ್ತಿ ನೀರನ್ನು ಫಸ್ಟಿಗೆ ಹಾಕ್ಬಿಟ್ರೆ ಕಾಯಿ ನುಣ್ಣಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕು. ಸೊ ಈಗ ನೋಡ್ಬೋದು ನೀವು, ಈ ಥರ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಈಗ ರುಬ್ಬಿರೋಂತಹ ಒಂದು ಕಾಯಿ ತುರಿನ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಈ ಪಾತ್ರೆಗೆ ಮೇಲ್ಗಡೆ ನಾವು ಒಂದು ಸ್ಟೈನರ್ನ ತೊಗೊಳ್ಳೋಣ. ಅಂದರೆ ಸೋಸ್ಕೊಳ್ಳೋಂತಹ ಒಂದು ಜರಡಿ ಥರ ಇರೋವಂತಹದ್ದನ್ನು ನೋಡಿ. ಈ ರೀತಿ ಈಗ ಜಾರಲ್ಲಿರೋಂತಹ ಕಾಯಿ ತುರಿನ, ರುಬ್ಬಿರೋಂತಹ ಕಾಯಿನ ನಾವು ಈಗ ಹಾಕ್ಕೊಳ್ಳೋಣ. ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸ್ವೀಟಿಗೆ ಕಾಯಿ ಹಾಲು ತುಂಬಾ ಟೇಸ್ಟನ್ನು ಕೊಡುತ್ತೆ. ಹಾಗೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಾಲನ್ನು ನಾವು ತೆಕ್ಕೊಳ್ಳೋಣ. ಮತ್ತಿನ್ನೊಂದು ಸಲ ಗ್ರೈಂಡ್ ಮಾಡಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಟೋಟಲಾಗಿ ಇಲ್ಲಿಗೆ 1.5 ಕಪ್ ಆಗೋಷ್ಟು ಹಾಲನ್ನು ನಾನು ತೊಗೊಂಡಿದ್ದೀನಿ. ಯಾವುದೇ ಒಂದು ಕಪ್ಪಿನ ಅಳತೆಯಲ್ಲಿ ನೀವು ಯಾವುದೇ ಒಂದು ರೆಸಿಪಿ ಆಗಲಿ ಅಥವಾ ಸ್ವೀಟ್ ಆಗಲಿ ಯಾವುದನ್ನೇ ಆಗಲಿ ಮಾಡಬೇಕಾದ್ರೆ ಒಂದು ಮೆಜರ್ಮೆಂಟಿಗೆ ಅಂತ 1 ಕಪ್ಪನ್ನು ತಗೊಳ್ಳಿ ಫ್ರೆಂಡ್ಸ್. ಓಕೆ, ಆಗ ನಿಮಗೆ ಯಾವುದೇ ರೀತಿ ರೆಸಿಪಿ ಕೆಡೋ ಚಾನ್ಸಸ್ ಇರೋದೇ ಇಲ್ಲ. ಸೊ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆ, ದಪ್ಪ ರವೆ, ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ರವೆನ ತೊಗೊಂಡಿದ್ದೀನಿ. ಸೊ ಅದನ್ನು ಈ ರೀತಿಯಾಗಿ 2 ಸೆಕೆಂಡ್ಸ್ವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಸ್ಟವ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು, ಅಂದರೆ ಕಮ್ಮಿ ಉರಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಅದೇ ಗೋಧಿ ಹಿಟ್ಟು 1 ಕಪ್ ಆಗುವಷ್ಟು ಉಪಯೋಗಿಸ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿದ ನಂತರ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು, 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆಗ ಮತ್ತೆ ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ. ನಾವು ಫ್ರೈ ಮಾಡಿದಾಗ ಇದನ್ನು ರೋಸ್ಟಾಗಿ ಹಾಗೆ ಫ್ರೈ ಮಾಡ್ತಾ ಇರ್ತೀವಲ್ಲ, ಆಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ. ಸೊ ಈಗ ಕರೆಕ್ಟಾಗಿ ಆಗಿದೆ ಅಂತ. ಓಕೆ, ಹಿಟ್ಟು ಕರೆಕ್ಟಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ನಂತರ ಈಗ ಕಾಯಿ ಹಾಲನ್ನು ತಗೊಳ್ಳೋಣ. ಸೊ ಕಾಯಿ ಹಾಲನ್ನು ಈಗ ಹಾಕ್ಕೊಳ್ತಾ ಇದ್ದೀವಿ. 1.5 ಕಪ್ ಆಗೋಷ್ಟು ಕಾಯಿ ಹಾಲನ್ನು ನಾನು ತೊಗೊಂಡಿರೋದು ಇಲ್ಲಿ ಫ್ರೆಂಡ್ಸ್. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು, ಅಂದರೆ ಅಡುಗೆ ಎಣ್ಣೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆ, ಸೂಜಿ, ಹಾಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಇದಕ್ಕೆ. ನಂತರ ಈಗ ಕಾಯಿ ಹಾಲನ್ನು 1.5 ಕಪ್ ಆಗುವಷ್ಟು ನಾವು ತೊಗೊಂಡಿದ್ದೀವಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಏನು ಅಂದರೆ ಕೆಲವರೆಲ್ಲ ಈ ಸ್ವಲ್ಪ ನಾವು ಹಾಲು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ಹಿಟ್ಟು. ಸೊ ಆಗ ಕರೆಕ್ಟಾಗಿ ಆಗಿದೆ ಅಂತ ಅಲ್ಲ, ಹಿಟ್ಟು ತೆಳ್ಳಗಾಗಬೇಕು ಫಸ್ಟು.
ಅದಾದ ನಂತರ ಗಟ್ಟಿ ಬರಬೇಕು. ಆವಾಗ ಕರೆಕ್ಟಾಗಿ ಹಿಟ್ಟು ಬೆಂದಿದೆ ಅಂತ ಅದು. ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಹಾಲು ಹಾಕಿ ಗಟ್ಟಿ ಆಗಿಬಿಟ್ರೆ, ಯಾಕೆಂದರೆ ಗಟ್ಟಿನೇ ಬೇಕಾಗಿರುತ್ತೆ ಸ್ವಲ್ಪ ನಮಗೆ, ಹಾಗಾಗಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಅಂತ ಅಂದ್ಕೊತೀವಿ. ಬಟ್ ಆ ರೀತಿ ಮಾಡಿದ್ರೆ ಈ ಒಂದು ಸ್ವೀಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ತೆಳ್ಳಗಿರೋವಂಥ ಹಿಟ್ಟನ್ನು ನಾವು ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ ಈ ರೀತಿ ಗಟ್ಟಿಯಾಗುತ್ತೆ. ತಳ ಬಿಡ್ತಾ ಇರಬೇಕು. ಒಂದು ಪಾತ್ರೆಯ ತಳ ನೋಡಿ ಈ ರೀತಿ ಬಿಡ್ತಾ ಇರಬೇಕು. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ 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 ನಾವು ಒಂದು 2ರಿಂದ 3 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಬೇಯಿಸ್ಕೋಬೇಕು. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ 2ರಿಂದ 3 ನಿಮಿಷ. ಈಗ ಕರೆಕ್ಟಾಗಿ ಆಗಿದೆ. ಓಕೆ, ಸೊ ಆಗಿರುವಂತಹ ಹಿಟ್ಟನ್ನು ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಪಾಕ ಮಾಡೋದಕ್ಕೆ. ಸೊ ನಾವು ಜಾಮೂನ್ ಎಲ್ಲ MTR ಗುಲಾಬ್ ಜಾಮೂನ್ ಮಾಡ್ತೀವಲ್ವಾ, ಸೊ ಯಾರಾದರೂ ಖಂಡಿತ MTR ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರ್ತಾ ಇದೆ, ನೀಟಾಗಿ ಬರ್ತಾ ಇಲ್ಲ ಅನ್ನೋರು ಖಂಡಿತ ಇದ್ದರೆ ಯಾರಾದರೂ ನನ್ನ ಒಂದು ವಿಡಿಯೋನ ಕೂಡ ನಾನು ಒಂದು ಚಾನಲಲ್ಲಿ ಹಾಕಿದ್ದೀನಿ, MTR ಗುಲಾಬ್ ಜಾಮೂನಿಂದ ಹೇಗೆ ಮನೆಯಲ್ಲಿ ಸಾಫ್ಟಾಗಿ ಜಾಮೂನ್ ಮಾಡ್ಕೊಳ್ಳೋದು ಅಂತ. ಸೊ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಇರುತ್ತೆ, ಹಾಗೆ ಚಾನಲಲ್ಲಿ ಕೂಡ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನಂತರ ಈಗ ಸಕ್ಕರೆ 1.5 ಕಪ್ ಹಾಕಿದ ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1.5 ಕಪ್ ಸಕ್ಕರೆಗೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾವು ಪಾಕನ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ನಾವು ಜಾಮೂನ್ ಮಾಡೋದಕ್ಕೆ ಹೇಗೆ ಪಾಕನ ಮಾಡ್ಕೊಳ್ತೀವೋ ಅದೇ ರೀತಿ ಪಾಕನ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಈ ರೀತಿ ಸಕ್ಕರೆ ಎಲ್ಲ ಕರಗಿದೆ. ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಫುಡ್ ಕಲರ್ನ ಉಪಯೋಗಿಸಿ. ಬೇಡ ಅನ್ನೋದಾದರೆ ಖಂಡಿತ ಟೋಟಲ್ ಆಗಿ ನೀವು ಫುಡ್ ಕಲರ್ನ ಸ್ಕಿಪ್ ಮಾಡ್ಬೋದು. ಬೇಡ ಅಂತಂದರೆ ಬಿಡ್ಬೋದು. ಓಕೆ, ಈಗ ಆಗಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ ಪಾಕ. ನಮಗೆ ಜಸ್ಟ್ ಇಲ್ಲಿ ಒಂದೆಳೆ ಪಾಕ ಬಂದರೆ ಸಾಕು. ಓಕೆ, ಒಂದೆಳೆ ಪಾಕ ನೋಡಿ, ಇದು ಆಗಿಲ್ಲ, ಇನ್ನು 1-2 ನಿಮಿಷ ಬಿಟ್ಟು ಆಗುತ್ತೆ. ಸೊ ಆವಾಗ ನಾವು ಆಫ್ ಮಾಡ್ಕೊಳ್ಳೋಣ. ಸೊ ಆಫ್ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಸೈಡ್ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ಓಕೆ, ಸೊ ತೆಗೆದಿಟ್ಟಿದ್ದೀನಿ. ನಂತರ ಇಲ್ಲಿ ಹಿಟ್ಟನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಿರಬೇಕು. ಜಾಸ್ತಿ ಬಿಸಿ ಇದ್ದಾಗಲೇ ಮುಟ್ಟಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರನೇ ನಾವು ಈ ಹಿಟ್ಟನ್ನು ತಗೊಂಡು ಈ ರೀತಿ ಒಂದು ಸ್ಪೂನಿನಲ್ಲಿ, ನಿಮಗೆ ಯಾವುದೇ ಒಂದು ಸ್ಪೂನಿನ ಅಳತೆ ಅಥವಾ ಕೈ ಅಳತೆಲೆ ಗೊತ್ತಾಗೋದಾದರೆ ಸ್ವಲ್ಪ ಕರೆಕ್ಟಾಗಿ ತಗೊಂಡ್ರೆ ಸಾಕಾಗುತ್ತೆ. ಹೀಗೆ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೌಂಡ್ ಶೇಪಾಗಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಮಧ್ಯದಲ್ಲಿ ಈ ಥರ ಒಂದು ಸಣ್ಣ ಡಾಟ್ ಥರ ಮಾಡಿ ಸ್ಟಿಕ್ಕಿಂದ ಈ ರೀತಿ ಡಿಸೈನ್ ಮಾಡ್ಕೋಬೇಕು. ನಿಮಗೆ ಇದೇ ಡಿಸೈನ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ನೀವು ಮಾಡ್ಕೋಬೋದು. ಹಿಟ್ಟು ನೋಡಿ ಹೀಗೆ ಇರಬೇಕು, ಜಾಸ್ತಿ ಗಟ್ಟಿ ಇದ್ದರೆ ಖಂಡಿತವಾಗ್ಲೂ ಸಾಫ್ಟಾಗಿ ಬರೋದಿಲ್ಲ. ಸೊ ದಯವಿಟ್ಟು ನೀವು ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ನೋಡಿಕೊಂಡು ವಿಡಿಯೋನ ಖಂಡಿತ ಈ ಒಂದು ರೆಸಿಪಿನ ತಯಾರಿಸಿ. ಸೊ ನೋಡಿ, ಈಗ ನಾನೆಲ್ಲದನ್ನು ಕೂಡ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಎಣ್ಣೆ ಮೀಡಿಯಮಾಗಿ ಕಾದಿದೆ. ಇವಾಗ ನಾವು ಈ ಒಂದು ಮಾಡಿರುವಂತಹ ಸ್ವೀಟನ್ನು ಹಾಕ್ಕೊಳ್ಳೋಣ. ಫಸ್ಟು ಹೀಗೆ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅನಂತರ ನಾವು ಇದನ್ನು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾವು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ನೀಟಾಗಿ ಕಲರ್ ಚೇಂಜ್ ಆಗೋ ಹಾಗೆ ಬೇಯಿಸ್ಕೊಳ್ಳೋಣ. ಈಗ ನಮಗೆ ಗೋಲ್ಡನ್ ಕಲರ್ ಬರಬೇಕು. ಸೊ ನಾವು ಜಾಮೂನ್ ಮಾಡಬೇಕಾದ್ರೆ ಹೇಗೆ ಕಲರ್ ಬಂದಿರುತ್ತೋ ಆ ರೀತಿಯಾಗಿ ಬರುತ್ತೆ. ಇದು ಸಾಫ್ಟಾಗಿ ಇರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಇದನ್ನು ನೀವು ತಯಾರಿಸಿ ತಿಂದರೆ ಮರೆಯೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ 1 ಕಪ್ ತೆಂಗಿನಕಾಯಿಯಿಂದ ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಕೋಕೋನಟ್ ಸ್ವೀಟ್ ರೆಸಿಪಿನ ಖಂಡಿತ ತಯಾರಿಸಿ. ಸೊ ನೋಡಿ, ಇವಾಗ ಆಗಿರೋಂತಹ ಒಂದು ಸ್ವೀಟ್ಸ್ನ ನಾವು ತೆಗೆದಿಟ್ಕೊಳ್ಳೋಣ. ನಂತರ ಪಾಕಕ್ಕೆ ಹಾಕ್ಕೊಳ್ಳೋಣ. ಪಾಕಕ್ಕೆ ಹಾಕಬೇಕಾದ್ರೆ ಪಾಕ ಸ್ವಲ್ಪ ಬೆಚ್ಚಗಿರಬೇಕು. ಪೂರ್ತಿ ತಣ್ಣಗಿದ್ರೂ ಕೂಡ ಅದು ಹೀರ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿ ನಾವು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀವಿ.
ಹೀಗೆ ಹಾಕಿ ಒಂದು 2 ಸೆಕೆಂಡ್ ಬಿಟ್ಟು ನಂತರ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಯಾಕೆಂದರೆ 2 ಕಡೆ ಪಾಕ ಚೆನ್ನಾಗಿ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ನಾನು ಇದನ್ನು ಟರ್ನ್ ಮಾಡ್ತೀನಿ ನೋಡಿ. ಹೀಗೆ ಟರ್ನ್ ಮಾಡಿ ಪಾಕದಲ್ಲೇ ಬಿಟ್ಟರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಇಷ್ಟು ರುಚಿಯಾಗಿರುವಂತಹ ಒಂದು ಸ್ವೀಟನ್ನು ತಯಾರಿಸಿ ತಿನ್ನಿ, ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನ್ಯೂ ಇಯರ್ ಬರ್ತಾ ಇದೆ ಅಥವಾ ಬರ್ತ್ಡೇ ಇದೆ ಅಂದಾಗ ಖಂಡಿತವಾಗ್ಲೂ ಈ ಸ್ವೀಟನ್ನು ನೀವು ತಯಾರಿಸ್ಬೋದು. ನಿಮಗೆ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ಈ ಸ್ವೀಟನ್ನು ಒಂದ್ಸಲ ತಯಾರಿಸಿ ತಿನ್ನಿ, ಮತ್ತು ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಇದನ್ನು ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ಕಣ್ಣಾರೆ ನೋಡ್ಬೋದು. ಓಕೆ, ಸೊ ಖಂಡಿತ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.